ನಮಸ್ಕಾರ ಗುರುಗಳೇ. ಶರಣಾರ್ಥಿ. ಗುರುಗಳೇ, ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಇಲ್ಲಿ ಯಾವ್ಯಾವ ರೀತಿಯಾದಂಥ ವಿಶೇಷ ಪೂಜೆಗಳು ನಡೆಯುತ್ತೆ? ಎಲ್ಲ ನನ್ನ ಕಾಳಿಪೀಠ ವೀಕ್ಷಕರಿಗೆ ಶರಣಾರ್ಥಿ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಬಹಳ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನಡೀತಕ್ಕಂಥದ್ದು ನಮ್ಮ ಕ್ಷೇತ್ರ ಪರಂಪರಾಗತವಾಗಿ ನಡ್ಕೊಂಡ್ಬಂದಿದೆ. ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ವಿಶೇಷ ಏನಪ್ಪ ಅಂತಂದರೆ ಶತ್ರು ನಿಗ್ರಹ ಹೋಮವನ್ನು ಮಾಡ್ತಕ್ಕಂಥದ್ದು. ಅದು ಶತ್ರು ನಿಗ್ರಹ ಹೋಮ ಹೇಗಿರುತ್ತಪ್ಪ ಅಂದರೆ ಬೀಜಾಕ್ಷರಿ ಸಮೇತವಾಗಿರ್ತಕ್ಕಂಥದ್ದು. ನೀವು ಒಂದು ಸರಿ ಶತ್ರು ನಿಗ್ರಹ ಹೋಮಕ್ಕೆ ಪಾಲ್ಗೊಂಡದ್ದೇ ಆದರೆ ಮುಂದೆ ನಿಮ್ಮ ಜೀವಮಾನ ಪರ್ಯಂತ ಶತ್ರುಗಳು ಕೂಡ ನಿಮ್ಮ ಹತ್ರಕ್ಕೆ ಬರದಂಥ ಒಂದು ಅದ್ಭುತವಾದಂಥ ಶಕ್ತಿ ಬಿಡುಗಡೆ ಆಗ್ತಕ್ಕಂಥ ಒಂದು ಮಹಾಕ್ಷೇತ್ರ. ಯಾಕಪ್ಪ ಅಂತಂದರೆ ಎಲ್ಲೆಲ್ಲೋ ಹೋಮ ಹವನಾದಿಗಳನ್ನು ನೋಡಿರ್ತೀರಿ. ಇಲ್ಲಿ ಬೀಜಾಕ್ಷರಿ ಸಮೇತವಾಗಿ ಶತ್ರು ನಿಗ್ರಹ ಹೋಮ ನಡೀತಕ್ಕಂಥದ್ದೇ ಬಹಳ ವಿಶೇಷ. ಉದಾಹರಣೆ, ಸ್ವಾಮಿ ನಮ್ಮ ಹತ್ರ ದುಡ್ಡಿಲ್ಲ, ತುಂಬ ಮಾಟ ಕೋಟ್ಲುಗಳನ್ನು ಮಾಡಿಸ್ಬಿಟ್ಟಿದ್ದಾರೆ, ನಮ್ಮನ್ನು ತುಂಬ ಚೆನ್ನಾಗಿ ದುಡಿತಿದ್ದು, ಲಕ್ಷಾಂತರ ರೂಪಾಯಿ ನಮ್ಗೆ ಆದಾಯ ಬರ್ತಿತ್ತು, ಇವತ್ತು ನಮಗೆ ಬಸ್ ಚಾರ್ಜು ಕೂಡ ದುಡ್ಡಿಲ್ಲ, ಆ ಲೆಕ್ಕಾಚಾರಕ್ಕೂ ನಮಗೆ ಮಾಡಾಕ್ಬಿಟ್ಟಿದ್ದಾರೆ. ಭೂಮಿ ಒಳಗೆ ಬೆಳೆನೇ ಹತ್ತದಂಗೆ ಮಾಡಾಕ್ಬಿಟ್ಟಿದ್ದಾರೆ. ಕೋರ್ಟ್ ಕಚೇರಿ ಶುರುವಾಗ್ಬಿಟ್ಟೈತೆ. ಆರೋಗ್ಯದ ಸಮಸ್ಯೆಗಳು ಇದ್ಕಿದ್ದಂಗೆ ಆರೋಗ್ಯದ ಸಮಸ್ಯೆಗಳು ಶುರುವಾಗ್ಬಿಟ್ಟಿದ್ದಾವೆ ಅನ್ನುವಂಥವ್ರು ನೀವು ಮಾಡ್ತಕ್ಕಂಥ ಕೆಲಸ ಇಷ್ಟೇ. 3 ತೆಂಗಿನಕಾಯಿಯನ್ನು ತಗೊಳ್ಳಿ, 3 ತೆಂಗಿನಕಾಯಿ, 3 ನಿಂಬೆಹಣ್ಣನ್ನು ತಗೊಳ್ಳಿ, ಮನೆಗೆ ಇಳೆ ತಗೊಳ್ಳಿ. ನಿಮ್ಮ ಮನೆ, ನಿಮ್ಮ ವಾಸದ ಮನೆ, ಅದು ಬಾಡಿಗೆ ಮನೆ ಆಗಿರ್ಬೋದು ಅಥವಾ ಸ್ವಂತ ಮನೆ ಆಗಿರ್ಬೋದು, ಇಳೆ ತಗೊಳ್ಳಿ. ಆ ಭೂಮಿ ಒಳಗೆ ಬೆಳೆ ಎತ್ತಾ ಇಲ್ವಾ, ಆ ಭೂಮಿದು ಇಷ್ಟೇಷ್ಟು ಮಣ್ಣು, 1 ಸ್ಪೂನ್ ಮಣ್ಣು ತಗೊಂಡು 3 ತೆಂಗಿನಕಾಯಿ 3 ನಿಂಬೆಹಣ್ಣ ಇಳೆ ತಗೊಳ್ಳಿ. ಅಂದರೆ ಇಳೆ ತಗೊಳ್ಳೋದು ನೀವು ಆಳಿಸ್ಕೊಳೋದು, ನೀವು ಆಳಿಸ್ಕೊಂಡು ನಿಮ್ಮ ಅಂಗಡಿಲಿ ವ್ಯಾಪಾರ ಆಗ್ತಾ ಇಲ್ವಾ, ನಿಮ್ಮ ಫ್ಯಾಕ್ಟ್ರಿ ಚೆನ್ನಾಗಿ ನಡೀತಾ ಇಲ್ವಾ, ನಿಮ್ಮ ಹೋಟ್ಲು ಮುಂಗಟ್ಟುಗಳು ವ್ಯಾಪಾರ ವ್ಯವಹಾರ ಸ್ಥಳಗಳು ಚೆನ್ನಾಗಿ ನಡೀತಾ ಇಲ್ವಾ, 3 ತೆಂಗಿನಕಾಯಿ 3 ನಿಂಬೆಹಣ್ಣ ಇಳೆ ತಗೊಂಡು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಬನ್ನಿ ಸಾಕು. ಬಂದು ಆ ಹೋಮಕ್ಕೆ ಪಾಲ್ಗೊಳ್ಳಿ. ಆ ಹೋಮಕ್ಕೆ ಪಾಲ್ಗೊಳ್ಳೋದ್ರಿಂದ ಒಂದು ಏನು ಇಳೆ ತಗೊಂಬಂದಿರ್ತೀರಲ್ಲ, ಆ ತೆಂಗಿನಕಾಯಿ ನಿಂಬೆಹಣ್ಣನ್ನು ಆ ಹೋಮಕ್ಕೆ ಅರ್ಪಿಸಿದರೆ ಸಾಕು. ನಿಮ್ಮ ಮನೇಲಿ ಇರ್ತಕ್ಕಂಥ ಮಾಟ ಕೋಟ್ಲುಗಳ ಸಮಸ್ಯೆ, ಕೋರ್ಟು ಕಚೇರಿ, ಮದುವೆ, ಹಣಕಾಸಿಂದು ವ್ಯಾಪಾರ ವ್ಯವಹಾರ, ತಕ್ಷಣ ಆ ತಾಯಿ ಇರ್ತಕ್ಕಂಥ ಸಮಸ್ಯೆಯನ್ನು ಸುಟ್ಟಾಕ್ತಾಳೆ. ಆ ಸುಟ್ಟಾಕಿ ಇನ್ನು 2 ತೆಂಗಿನಕಾಯಿ 2 ನಿಂಬೆಹಣ್ಣೊಳಗೆ ಒಂದು ಕಟ್ಟು ಹೊಡಿಸಿ ಇನ್ನೊಂದು ನಿಂಬೆಹಣ್ಣು ಮತ್ತು ತೆಂಗಿನಕಾಯಿನ ಮಂತ್ರಿಸ್ಕೊಡ್ತಾಳೆ. ಅಲ್ಲಿಂದ ಅಲ್ಲಿಗೆ ವ್ಯಾಪಾರ ಶುರುವಾಗುತ್ತೆ, ವ್ಯವಹಾರ ಶುರುವಾಗುತ್ತೆ. ಆ ಮನೆ ಒಳಗಿರ್ತಂಥ ನೆಗೆಟಿವ್ ನಾಶವಾಗಿ ಹೋಗ್ಬಿಡುತ್ತೆ. ಯಾಕಪ್ಪ ಅಂತಂದರೆ, ಸ್ವಾಮಿ 10 ಮಾಟ ಕೇಳಿಸಿದ್ರು, ಸ್ವಾಮಿ ನಮ್ಮ ಮನೆ ಸುತ್ತ ಓಣಿದ್ರು, ಸ್ವಾಮಿ ನಮ್ಮ ಭೂಮಿಲಿ ಓಣಿದ್ರು, ಸ್ವಾಮಿ ನಮಗೆ ನೀರೇ ಬರ್ತಾ ಇಲ್ಲ, ಸ್ವಾಮಿ ನಮ್ಮ ಮಕ್ಕಳು ಮದುವೆ ಆಗ್ತಾ ಇಲ್ಲ. ಕೇಳಿಸಿ ಸಾಕಾಗೋಗಿರುತ್ತೆ. ಇನ್ನು ನಮ್ಮ ಕೈಲಿ ಮಾಟ ಕೇಳ್ಸೋಕ್ಕಾಗಲ್ಲ, ಸ್ವಾಮಿ ನಮ್ಮನ್ನು ಏನಾರು ಮಾಡಿ ಕಾಪಾಡಿ ಅಂತೇಳಿ ಅಮ್ಮನವ್ರ ಹತ್ರಕ್ಕೆ ಬರ್ತಾರೆ. ಆಗ ಮಾಡುವಂತಹ ವಿಧಾನ, ಅಮ್ಮನವರು ಯಾರು ಮಾಡಿಸಿರ್ತಾನಲ್ಲ ಅವನಿಗೆ ಗ್ಯಾರಂಟಿ ಒದೆ ಕೊಡುವಂಥ ಕ್ಷೇತ್ರ ಇದು. ಯಾರು ಇಲ್ಲಿ ಮಾಟ ಕೋಟ್ಲುಗಳನ್ನು ಮಾಡುವಂಥ ಕ್ಷೇತ್ರ ಅಲ್ಲ. ಪಾರಂಪರಿಕವಾಗಿ ಮಾಟ ಕೋಟ್ಲುಗಳಿಂದ ನೊಂದು ಬೆಂದಿರೋವಂಥವ್ರಿಗೆ ಪರಿಪೂರ್ಣವಾಗಿ ಆತನ್ನು ಆ ಒಂದು ನೆಗೆಟಿವ್ನಿಂದ ಪಾಸಿಟಿವ್ ಕಡೆಗೆ ತರ್ತಕ್ಕಂಥ ಮಹಾಕ್ಷೇತ್ರ ಇದಾಗಿದೆ ಅಮ್ಮ. ಹಾಗಾಗಿ ಅಮ್ಮನವರ ಬರವಣಿಗೆ ಆಗುತ್ತೆ, ಕಟ್ಟು ನಿವಾರಣೆ ಆಗುತ್ತೆ. ವಿಶೇಷವಾಗಿ ಶತ್ರು ನಿಗ್ರಹ ಹೋಮ ನಡೆಯುವಂಥ ಕ್ಷೇತ್ರ ಇದಾಗಿದೆ. ಪರಂಪರಾಗತವಾಗಿ ಇದು ನಡ್ಕೊಂಬಂದಿದೆ. ಗುರುಗಳೇ, ಅಮ್ಮನವ್ರ ಬರವಣಿಗೆನ ಅದ್ಭುತ ಅಂತಲೇ ಹೇಳ್ಬೋದು. ಎಷ್ಟೋ ಹಿಂದಿನ ಕಥೆಗಳನ್ನು ಅಮ್ಮನವರು ಇಲ್ಲಿ ಬರವಣಿಗೆ ಮೂಲಕ ತಿಳಿಸ್ಕೊಡ್ತಾರಲ್ವಾ, ಅದ್ರ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡಿ. ಇಲ್ಲಿ ಒಂದು ಒಳ್ಳೆ ಪ್ರಶ್ನೆ. 100 ದೇವಸ್ಥಾನಗಳು, 100 ಗುರುಗಳು, 100 ಪಂಡಿತರುಗಳನ್ನು ಭೇಟಿ ಮಾಡಿರೋ ಅಂತಾರೆ. ಇಲ್ಲಿ ಲಾಸ್ಟ್ ಫೈನಲ್ ಮ್ಯಾಚಿಗೆ ಇಲ್ಲಿ ಬರುವಂಥದ್ದು. ಆ ಫೈನಲ್ ಮ್ಯಾಚಿಗೆ ಬಂದಾಗ ಮೂಲವನ್ನು ಹಿಡಿದು ಹೇಳ್ತಾಳೆ ಆ ತಾಯಿ. ಹೌದಪ್ಪ, ಯಾರೋ ನಿನ್ನವರೇ, ನಿನಗೆ ಸಹಾಯ ಮಾಡಿರೋಂಥವ್ರೆ ನಿಮಗೆ ತೊಂದರೆ ಕೊಟ್ಟಿದ್ದಾರೆ. ಆಶ್ಚರ್ಯ ಆಗೋಗ್ಬಿಡುತ್ತೆ ಅವ್ರಿಗೆ. ಹೌದಾ, ಹೀಗೆ ಮಾಡಿಬಿಟ್ಟಿದ್ದಾರೆ ನಮಗೆ, ಅಥವಾ ಕೋರ್ಟು ಕಚೇರಿ ವಿಚಾರ ನಮಗೆ ಬಗೆಹರಿತಾ ಇಲ್ಲ ಸ್ವಾಮಿ, 25 ವರ್ಷ, ಇದಕ್ಕೇನು ಕಾರಣ? ಅದನ್ನು ಕೂಡ ಆ ಸಮಸ್ಯೆಗಳನ್ನು ಹಿಡಿದು ಹೇಳ್ತಾಳೆ ಆ ತಾಯಿ. ಆ ಒಂದು ಹಿಡಿದು ಹೇಳಿ ಮೂಲ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥದ್ದೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ. ಅದು ಮನುಷ್ಯನಿಂದ ಹೇಳೋಕ್ಕೆ ಅಸಾಧ್ಯ. ಯಾಕಪ್ಪ ಅಂತಂದರೆ ನಾವೇನೇ ಜ್ಯೋತಿಷಿಗಳಾಗಿದ್ದರೂ ಕೂಡ ಗ್ರಹಗತಿಗಳ ಆಧಾರದ ಮೇಲೆ ನಾವು ಈಗ ಆಗಿರಬಹುದು ಅಂತ ಹೇಳ್ಬೋದೇ ಬಿಟ್ಟರೆ, ಈಗ ಆಗಿರಬಹುದು ಅನ್ನುವಂಥದ್ದನ್ನ ಹೇಳೋದನ್ನ ಬಿಟ್ಟರೆ ನಾವು ಮನುಷ್ಯ ಮಾತ್ರದವರು, ಬ್ರಹ್ಮನಲ್ಲ. ಆ ಬ್ರಹ್ಮನ ಅಲ್ಲ ಆಗಿರೋದ್ರಿಂದ, ನಾವು ಬ್ರಹ್ಮರಲ್ಲ ಆಗಿರೋದ್ರಿಂದ, ಮನುಷ್ಯರಾಗಿರೋದ್ರಿಂದ ನೀನು ಇಂಥದೇ ಸಮಸ್ಯೆ ಆಗ್ಬಿಟ್ಟೈತೆ ಕಣೋ, ನೀನು ಹಿಂಗೆ ಆಗ್ಬಿಟ್ಟೈತೆ ಕಣೋ ಅಂತ ನನ್ನ ಕೈಲಂತೂ ಉಚ್ಚಾರಣೆ ಮಾಡುವಂಥ ಶಕ್ತಿ ಇಲ್ಲ. ಅದನ್ನೇನಾರು ಉಚ್ಚಾರಣೆ ಮಾಡೋದಾದರೆ ಆ ತಾಯಿನೇ ಉಚ್ಚಾರಣೆ ಮಾಡಬೇಕು. ಆ ತಾಯಿ ಅದನ್ನು ಉಚ್ಚಾರಣೆ ಮಾಡ್ತಾಳೆ. ಮಾಡಿ ಅದನ್ನು ಉಚ್ಚಾಟನೆಯೂ ಕೂಡ ಮಾಡಿರ್ತಕ್ಕಂಥದ್ದು ಸಾವಿರಾರು ನಿದರ್ಶನಗಳಿವೆ, ಸಾವಿರಾರು ಉದಾಹರಣೆಗಳಿವೆ.
ಗುರುಗಳೇ, ಎಷ್ಟೋ ಜನ ಭಕ್ತಾದಿಗಳು ಇಲ್ಲಿ ಬಂದ್ಮೇಲೆ ಏನೋ ಕಾಲು ಸ್ವಾಧೀನ ಇಲ್ಲದೆ, ಕೈ ಸ್ವಾಧೀನ ಇಲ್ಲದೆ ಇಲ್ಲಿ ಬಂದ್ ಹೋಗಿರ್ತಾರೆ. ಅವರು ಇಲ್ಲಿಂದ ತಡೆ ಓಡಿಸ್ಕೊಂಡು ಹೋದ್ಮೇಲೆ ಎಷ್ಟೋ ಜನ ಹುಷಾರಾಗಿದ್ದಾರೆ ಕೂಡ. ಅಂಥವ್ರದ್ದು ಒಂದೆರಡು ಉದಾಹರಣೆಗಳನ್ನ ಕೊಡಿ. ಉದಾಹರಣೆ ಅಂತಂದರೆ ಅವ್ರ ಹೆಸರು ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಮಾಧ್ಯಮದ ಮುಂದೆ ನಿಂತ್ಕೊಂಡೆ ಅವ್ರು ಮಾತಾಡೋಕ್ಕೆ ಕಷ್ಟ. ಅವ್ರಿಗೆ ತುಂಬ ಒಳ್ಳೆಯದಾಗಿರುತ್ತೆ ಈ ಕ್ಷೇತ್ರದಿಂದ. ಯಾಕಪ್ಪ ಅಂತಂದರೆ ಅವ್ರನ್ನ ಹಾಸ್ಪಿಟ್ಲಲ್ಲಿ ತೋರಿಸ್ತಾರೆ, ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಇದ್ಕಿದ್ದಂಗೆ ಬಿದ್ದದ್ದೊಂದೇನೆವ, ಒಂದು ಆಕ್ಸಿಡೆಂಟ್ ಆಗಿದ್ದೊಂದೇನೆವ, ಬೈಕಲ್ಲಿ ಹೋಗ್ತಿದ್ದ ಅಲ್ಲಿ ಬಿದ್ದದ್ದೊಂದೇನೆವ, ಅಲ್ಲೇನೋ ತೋಟಕ್ಕೆ ದನ ಕರ ಇಟ್ಕೊಂಡು ಹೋಗಿದ್ದ ಅಲ್ಲಿ ಬಿದ್ದದ್ದೊಂದೇನೆವ, ಮಲಗಿದ್ದ ಎದಳ್ಳೆ ಎಲ್ಲ, ಈ ರೀತಿಯಾದಂಥ ಸಮಸ್ಯೆಯವರು ಇಲ್ಲಿ ಬರ್ತಾರೆ. ಬಂದಾಗ ಆ ತಾಯಿ ಒಂದು ಬರವಣಿಗೆ ಮಾಡಿ ಕಟ್ ನಿವಾರಣೆ ಮಾಡಿ ಅವ್ರಿಗೆ ಮಂಡಲ ಮಾಡಿ ಶಾಂತಿ ಮಾಡಿ ಕಳಿಸ್ತಿದ್ದಂಗೆ ಆ ಮನುಷ್ಯನ ವಾರ ಒಪ್ಪತ್ತಿನೊಳಗೆ ಚೇತರಿಸ್ಕೊಂಡು ಅಂತ ತುಂಬ ಉದಾಹರಣೆಗಳಿದ್ದಾವೆ. ಅವ್ರ ಹೆಸರು ಯಾಕಪ್ಪ ಹೆಸರು ಹೇಳೋಕ್ಕಾಗಲ್ಲ ಅಂತಂದರೆ, ನಂತರ ನಾವು ಹೆಸರು ಹೇಳಿದ್ದೇ ಆದರೆ ಶತ್ರುಗಳು ಕಾಯ್ಕೊಂಡು ಕೂತಿರ್ತಾರೆ. ಮತ್ತು ಅವರು ಒಳ್ಳೇದಾಗಿರೋರು ಮಾಧ್ಯಮದಲ್ಲೂ ಕೂಡ ಮಾತಾಡೋಕ್ಕೆ ಇಷ್ಟಪಡಲ್ಲ. ಯಾಕಪ್ಪ ಅಂದರೆ ಅವ್ರು ಬಂದಿರೋದೇ ಒಂದು ನೆಗೆಟಿವ್ ಸಮಸ್ಯೆ, ಶತ್ರು ಕಾಟದಿಂದ ಬಂದಿರ್ತಾರೆ. ಅವ್ರನ್ನ ನೀವು ಮಾತಾಡಿ ಅಂತಂದ್ರೆ ನೆಕ್ಸ್ಟ್ ಶತ್ರು ಗುರಿ ಮಾಡಿತು, ಓಹೋ ಈ ಕ್ಷೇತ್ರಕ್ಕೆ ಹೋಗಿದ್ನಾ, ಇಲ್ಲಿ ನಿವಾರಣೆ ಮಾಡ್ಕೊಂಬಂದ, ಮತ್ತೆ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾರ ಹೆಸರು ಕೂಡ ನಾನು ಹೇಳಲ್ಲ, ಸಾವಿರಾರು ಉದಾಹರಣೆಗಳಿದ್ದಾವೆ. ಈ ರೀತಿ ನಿಮ್ಮಲ್ಲಿ ಸಮಸ್ಯೆಗಳಿದಾವ, ಬನ್ನಿ ಕ್ಷೇತ್ರಕ್ಕೆ, ಒಳ್ಳೇದಾಗುತ್ತೆ. ಗುರುಗಳೇ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ನಾನು ಹೇಳೋವಂಥದ್ದು ಇಷ್ಟೇ, ನಿಮ್ಗೆ ಯಾರಿಗೂ ಸಹಾಯ ಮಾಡೋಕ್ಕಾಗದೆ ಹೋತಾ ಕೆಟ್ಟದ್ದಂತೂ ಮಾಡಬೇಡಿ. ನಿಮ್ಗೆ ಯಾರಿಗೂ ಏನೂ ಅನುಕೂಲ ಮಾಡದಂಗೆ ಆಯ್ತಾ, ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ನೋಡು, ಅವ್ನು ಕಷ್ಟದಲ್ಲಿದ್ದಾನೆ, ನನಗಂತೂ ಅವನಿಗೆ ಸಹಾಯ ಮಾಡೋಕ್ಕಲ್ಲ, ಭಗವಂತ ನೀನೇ ಅವನ್ನ ಕೈ ಹಿಡಿದು ಕಾಪಾಡಿ ಅಂತ ಪ್ರಾರ್ಥನೆ ಮಾಡಿ. ಅದು ಒಳ್ಳೆ ನಡೆ. ಅದು ಬಿಟ್ಟು ಅವ್ನು ಚೆನ್ನಾಗಿ ಬದುಕ್ತಾವನೆ, ಅವ್ನು ಚೆನ್ನಾಗಿ ವ್ಯಾಪಾರಗಳನ್ನು ಮಾಡ್ತಾವನೆ ಅಂತಂದ್ರೆ ಅವನ್ನ ಹಾಳು ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಬೇಡಿ. ಆ ರೀತಿ ಹಾಳು ಮಾಡಿದಂತಹ ಹಾಳಾಗೋಗಿರ್ತಕ್ಕಂಥ ಕುಟುಂಬಗಳು ಯಾರು ಇದ್ದರೆ ಬನ್ನಿ, ಅದನ್ನು ಆ ಕುಟುಂಬವನ್ನು ಸರಿ ಮಾಡುವಂಥ ಮಹಾಕ್ಷೇತ್ರ ಇದಾಗಿದೆ. ನಿಮ್ಗೆಲ್ಲರಿಗೂ ಇಷ್ಟೇ, ಮಾಟ ಕೂಟ ಮಾಡಿ ಆಟ ಆಡ್ಸವ್ರ, ನಿಮ್ಗೈತೆ ಒಂದು ದಿವಸ ಊರಬ್ಬ, ಆ ಊರಬ್ಬವನ್ನು ಮಾಡೋದಕ್ಕೆ ಕಾಯ್ಕೊಂಡು ಕೂತವಳೆ ಭದ್ರಕಾಳಿ.